ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿವಿಶ್ರೀ ಕನ್ನಡ ವ್ಲಾಗ್ಸ್. ಇವತ್ತು ಗುರುವಾರ ಅಂದರೆ ರಾಘವೇಂದ್ರ ಸ್ವಾಮಿಯ ವಾರ. ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ ಉದ್ದೇಶಕ್ಕಾಗಿ, ಯಾವ ವಿಷಯವಾಗಿ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮಿಳಿನಲ್ಲಿ ಗೊತ್ತಾಗಿರುತ್ತೆ. ಹೌದು, ನಾನು 7 ವಾರದ ರಾಘವೇಂದ್ರ ಸ್ವಾಮಿಯ ವ್ರತನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಇದು ಮೊದಲನೆಯ ವ್ರತದ ಗುರುವಾರ. ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆ ಪೂಜೆ ಮಾಡೋದು ಏನು ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಅದನ್ನು ನಾನು ತುಂಬ ಸರ್ಚ್ ಮಾಡಿ ತಿಳ್ಕೊಂಡೆ. ಒಬ್ಬೊಬ್ಬರು ಒಂದೊಂದು ಥರ ರೀತಿಯಲ್ಲಿ ಅವರಿಗೆ ಅನುಕೂಲ ಆಗಂಗೆ ಪೂಜೆ ಮಾಡ್ತಾಯಿದ್ರು. ನಾನು ಕೂಡ ಸ್ವಲ್ಪ ಎಲ್ಲ ಸರ್ಚ್ ಮಾಡಿ ಹೇಗೆ ಮಾಡಬೇಕು, ಯಾಕಂದರೆ ಒಂದು ವ್ರತನ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಎಷ್ಟು ನಿಷ್ಠೆಯಿಂದ ಇರಬೇಕು, ಎಷ್ಟು ಮಡಿಲಿ ಇರಬೇಕು, ಎಷ್ಟು ಭಕ್ತಿಲಿ ಇರಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕು ಫಸ್ಟು. ಅದನ್ನೆಲ್ಲ ತಿಳ್ಕೊಂಡು ನಾನೀಗ ವ್ರತನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ದೇವರಿಗೆ ನಾವು ಒಂದು ತುಳಸಿ ಎಲೆನ ಇಟ್ಟರೂ ಕೂಡ ದೇವರು ತೃಪ್ತನಾಗ್ತಾನೆ. ನನಗೆ ಇದೇ ರೀತಿ ಹೂ ಇಡಬೇಕು, ಹೀಗೆ ಪೂಜೆ ಮಾಡಬೇಕು ಅಂತ ಯಾವತ್ತೂ ಕೂಡ ಬಯಸೋದಿಲ್ಲ. ನಮ್ಮಲ್ಲಿ ಭಕ್ತಿ ಇರಬೇಕಷ್ಟೇ. ದೇವ್ರ ಮೇಲೆ ನಂಬಿಕೆ ಇರಬೇಕು, ದೇವ್ರ ಮೇಲೆ ಭಕ್ತಿ ಇರಬೇಕು. ಆ ಭಕ್ತಿಯಿಂದ ನಾವು ದೇವ್ರನ್ನ ಗೆಲ್ಲಬೇಕೇ ಹೊರತು ನಾವು ಮಾಡೋ ಆಡಂಬರದ ಪೂಜೆಯಲ್ಲ. ಸೊ ಇದು ನನ್ನ ನಂಬಿಕೆ. ಹಾಗಾಗಿ ನಾನು ವ್ರತನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲು ನಾನು ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ಗಂಜಲ ಎಲ್ಲ ಮನೆಗೆ ಹಾಕಿಬಿಟ್ಟು ಮನೆಯೆಲ್ಲನೂ ಕೂಡ ಶುದ್ಧ ಮಾಡಿಕೊಂಡೆ, ಮಡಿ ಮಾಡಿಕೊಂಡೆ. ಹಾಗೆಯೇ ನಾವು ದೇವರಿಗೆ ನೈವೇದ್ಯ ಮಾಡಬೇಕು ಅಂತಂದರೆ ಅಡುಗೆ ಮನೆಯೂ ಕೂಡ ಮಾಡೋ ಒಲೆ ಕೂಡ ನೀಟಾಗಿರಬೇಕು, ಶುದ್ಧಿಯಾಗಿರಬೇಕು. ಹಾಗಾಗಿ ಎಲ್ಲನೂ ಕೂಡ ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾವು ಪ್ರತಿ ವ್ರತದ ಗುರುವಾರ ನೀವು ದೇವ್ರ ಪಾತ್ರೆನೆಲ್ಲ ತೊಳಿಲೇಬೇಕು. ದೇವ್ರ ಪಾತ್ರೆ ಎಲ್ಲನೂ ತೊಳೆದು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ದೇವರ ಫೋಟೋಸ್ನೆಲ್ಲ ನೀವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಕ್ಲೀನ್ ಮಾಡೋ ನೀರಿಗೆ ಸ್ವಲ್ಪ ಗಂಜಲ ಹಾಕ್ಬಿಟ್ಟು ಫೋಟೋಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಈ ಒಂದು ವ್ರತನ ನೀವು ಮಾಡಲೇಬೇಕು ಅನ್ನೋದಾದರೆ ಮೊದಲಿಗೆ ನೀವು ರಾಘವೇಂದ್ರ ಸ್ವಾಮಿ ಫೋಟೋ ಮನೇಲಿ ಇರಲೇಬೇಕಾಗುತ್ತೆ. ಅಥವಾ ಇಲ್ಲ ನಮಗೆ ಫೋಟೋ ತೊಗೊಂಡು ಬಂದು ನಾವು ವ್ರತನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದರೆ ರಾಘವೇಂದ್ರ ಸ್ವಾಮಿ ಹಿಂದೆ ಗೋಮಾತೆ ಇರೋದನ್ನ ತಗೊಳ್ಳಿ. ಯಾಕಂದರೆ ದೇವರಿಗೆ ಅದು ಬೇಗ ಸಲ್ಲುತ್ತೆ. ಗೋಮಾತೆ ಇರೋಂಥ ಒಂದು ಫೋಟೋನ ತಗೊಳ್ಳಿ ಅಥವಾ ವಿಗ್ರಹ ತಗೊಳ್ಳಿ. ಒಂದು ಗೋಮಾತೆ ಇರುವಂತಹ ಫೋಟೋ ಅಥವಾ ವಿಗ್ರಹನ ತಗೊಂಡು ಪೂಜೆ ಮಾಡೋದ್ರಿಂದ ಇನ್ನೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆಯೇ ದೇವ್ರ ಫೋಟೋ ಅಥವಾ ವಿಗ್ರಹಗೆ ನೀವು ಅರಿಶಿನ ಕುಂಕುಮ ಇಡೋದ್ರ ಬದಲು ದೇವರಿಗೆ ಅಂದರೆ ರಾಘವೇಂದ್ರ ಸ್ವಾಮಿಗೆ ತುಂಬ ಪ್ರಿಯವಾದದ್ದು ಗಂಧ. ಆ ಗಂಧನ ಲೇಪನೆ ಮಾಡಿದ್ರೆ ಇನ್ನೂ ಕೂಡ ಒಳ್ಳೆಯದು. ಗಂಧ ಹಾಕಿಬಿಟ್ಟೆ ನೀವು ಪೂಜೆ ಮಾಡಬೇಕಾಗತ್ತೆ. ಹಾಗೆ ವ್ರತದಲ್ಲಿ ನಾವು ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕಂತ ಕೂಡ ಬರುತ್ತೆ. ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಪೂಜೆ ಮಾಡಬೇಕಾಗುತ್ತೆ ಮನೆಯಲ್ಲಿ. ಸೊ ಬ್ರಾಹ್ಮಿ ಮುಹೂರ್ತ ಅಂದರೆ 5-5:30 ಅಷ್ಟರಲ್ಲೇ ನಾವು ಪೂಜೆ ಮಾಡಿ ಆಗಿರಬೇಕು. 7 ವಾರದ ವ್ರತದಲ್ಲೇ ಮೊದಲನೇ ವ್ರತದ ಗುರುವಾರ ನೀವು ಸಂಕಲ್ಪ ಮಾಡ್ಕೋಬೇಕು. ಯಾವ ಉದ್ದೇಶಕ್ಕಾಗಿ, ಯಾವ ತೊಂದರೆಗಾಗಿ ಅಥವಾ ಏನಾಗಬೇಕು, ಯಾವುದಕ್ಕೋಸ್ಕರ ನೀವು ಈ ವ್ರತನ ಸ್ಟಾರ್ಟ್ ಮಾಡಿದ್ದೀರಾ ಅದನ್ನು ನೀವು ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಮೊದಲನೇ ವಾರ ನೀವು ಪೂಜೆ ಮಾಡಬೇಕಾಗತ್ತೆ. ನೀವು ಯಾವಾಗ ಸಂಕಲ್ಪ ಮಾಡ್ಕೊತೀರಲ್ಲ ಆ ಸಂಕಲ್ಪ ಮಾಡ್ಕೊಳ್ಳೋ ದಿನ ನೀವು ಸ್ವೀಟ್ ಏನಾದರೂ ನೈವೇದ್ಯಕ್ಕೆ ಮಾಡಲೇಬೇಕಾಗುತ್ತೆ. ನೈವೇದ್ಯ ಎಲ್ಲ ಮಾಡಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗೆ ನೀವು ಬೇಡಿಕೊಂಡು ಪೂಜೆನ ಮಾಡಬೇಕಾಗುತ್ತೆ. ಹಾಗೆಯೇ ಇದು ಗಂಡು ಮಕ್ಕಳು ಮಾಡ್ಬೋದಾ, ಹೆಣ್ಮಕ್ಳು ಮಾಡ್ಬೋದಾ ಅಂತಂದರೆ ಪ್ರತಿ ಗುರುವಾರ ಕೂಡ ಹೆಣ್ಮಕ್ಳೇ ಮಾಡಬೇಕು. ಮಾಡಿದ್ರೆ ಇನ್ನೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಜೊತೆಯಲ್ಲಿ ಹಸ್ಬೆಂಡ್ ಕೂಡ ಮಾಡ್ಬೋದು, ಬಟ್ ಹೆಣ್ಮಕ್ಳು ಈ ವ್ರತನ ಮಾಡಬೇಕಾಗುತ್ತೆ. ಈ ವ್ರತ ನನಗೆ ಮಾಮೂಲಿ ಹೆಣ್ಮಕ್ಳದ್ದು ಪ್ರಾಬ್ಲಮ್ಸ್ ಇರುತ್ತೆ, ಪೀರಿಯಡ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ನಾವು ಮಾಡೋದಕ್ಕಾಗಲ್ಲ, ನಮ್ಮ ಹಸ್ಬೆಂಡ್ ಕೈಲಿ ಮಾಡಿಸ್ಬೋದಾ ಅನ್ನೋ ಥರ ಇದ್ದರೆ ಬೇಡ. ಈ ವಾರ ಬಿಟ್ಟು ನಾವು ಈ ಗುರುವಾರ ನಿಮಗೆ ಯಾವಾಗ ಟೈಮ್ ಇರಲ್ಲ ಆ ಟೈಮಲ್ಲಿ ನೀವು ಬಿಟ್ಟು ನೆಕ್ಸ್ಟ್ ಗುರುವಾರಕ್ಕೆ ನಾವು ಪೂಜೆನ ಕಂಟಿನ್ಯೂ ಮಾಡಬಹುದು.
ಹಾಗೇ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾವು ಇನ್ನು ಸ್ವಲ್ಪ ದಿನ ಮನೆ ಖಾಲಿ ಮಾಡ್ತಾ ಇದ್ದೀವಿ. ಇವಾಗ ವ್ರತ ಸ್ಟಾರ್ಟ್ ಮಾಡಿಬಿಟ್ರೆ ನೆಕ್ಸ್ಟು ನಾವು ಬೇರೆ ಮನೆಗೆ ಹೋದಾಗ ನಾವು ಅಲ್ಲೂ ಕೂಡ ಕೂಡ ಕಂಟಿನ್ಯೂ ಮಾಡ್ಕೋಬೋದಾ ಅಂತ ಇರುತ್ತೆ. ಬೇಡ, ನೀವೇನಾದರೂ ಆ ಸಮಯ ಏನಾದರೂ ಬಂದರೆ ನೀವು ಬೇರೆ ಕಡೆ ಶಿಫ್ಟಿಂಗ್ ಅಥವಾ ಬೇರೆ ಕಡೆ ನೀವು ಮನೆ ಮಾಡೋದಾಗಿದ್ದರೆ ಅಲ್ಲೇ ಹೋಗಿ ನೀವು ಶುರು ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇಲ್ಲಿ ಈ ಮನೆಯಲ್ಲಿ 2-3 ಪೂಜೆ ಮಾಡಿ ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಅದಾಗಲ್ಲ. ಸೊ ನೀವು ಎಲ್ಲಿ ನೆಲೆ ಇರ್ತೀರ ಅಲ್ಲೇ ನೀವು ಪೂರ್ತಿ ವ್ರತನ ಮಾಡಬೇಕಾಗತ್ತೆ. ಈ ರಾಘವೇಂದ್ರ ಸ್ವಾಮಿಯ ವ್ರತನ ನಾವು 7 ದಿನ ಅಂದರೆ 7 ಗುರುವಾರ ಅಥವಾ 9 ಗುರುವಾರ ಇಲ್ಲ 11 ಗುರುವಾರ ಇಲ್ಲ 48 ಗುರುವಾರ ಇಷ್ಟು ಯಾವ ರೀತಿ ಬೇಕಾದರೂ ನಾವು ವ್ರತನ ನಾವು ಮಾಡ್ಕೋಬಹುದು. ಆದರೆ ಸಮಸ್ಯೆ ಏನಪ್ಪ ಅಂತಂದರೆ, ನಾನ್ ವೆಜ್ ತಿನ್ನೋರಿಗೆ ಇದು ಪ್ರಾಬ್ಲಮ್ ಆಗುತ್ತೆ. ಕಂಟಿನ್ಯೂ ಆಗಿ ಅಷ್ಟು ದಿನ ನಾನ್ ವೆಜ್ ಬಿಡೋಕ್ಕಾಗಲ್ಲ. ನಾನ್ ವೆಜ್ ತಿನ್ನಬೇಕು ಅನ್ನೋರಿಗೆ ಇದು ಪ್ರಾಬ್ಲಮ್ ಆಗುತ್ತೆ. ಆದರೆ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಬಿಡೋಕ್ಕಾಗಲ್ಲ, ನಾವು ತಿನ್ನಲೇಬೇಕು ಆ ರೀತಿ ಇರೋರು ಏನು ಮಾಡಬಹುದು ಅಂತ ಅಂದರೆ, ಸೋಮವಾರದಿಂದ ಬುಧವಾರ ರಾತ್ರಿ ತನಕ ನೀವು ನಾನ್ ವೆಜ್ ಯಾವಾಗ ಬೇಕಾದರೂ ತಿನ್ನಬಹುದು. ಸೋಮವಾರದಿಂದ ಬುಧವಾರ ಸಂಜೆ ತನಕ ಯಾವಾಗಲಾದರೂ ನೀವು ತಿನ್ಬೋದು. ಆದರೆ ಗುರುವಾರ ಮಾತ್ರ ಮನೆ ಶುದ್ಧವಾಗಿರಬೇಕು. ಅಲ್ಲಿ ನಾನ್ ವೆಜ್ ಕೂಡ ಮಾಡುವಾಗಿಲ್ಲ. ಯಾವ ಮನೇಲಿ ನೀವು ವ್ರತನ ಮಾಡ್ತಾಯಿದ್ದೀರಾ ಆ ಮನೇಲಿ ನೀವು ನಾನ್ ವೆಜ್ ಮಾಡೋಗಿಲ್ಲ. ಹಾಗೆಯೇ ಮನೇಲಿರೋ ಪ್ರತಿಯೊಬ್ಬ ಸದಸ್ಯರು ಕೂಡ ನಾನ್ ವೆಜ್ ತಿನ್ನಬಾರ್ದು. ಆ ದಿನ ನೀವು ನಾನ್ ವೆಜ್ ತಿನ್ನೋ ಹಾಗಿಲ್ಲ, ಹಾಗೆಯೇ ಮಾಡೋದು ಕೂಡ ಮಾಡಬಾರ್ದು. ಸೊ ಈ ರೀತಿಯಾಗಿ ನೀವು ಮಾಡ್ಕೋಬಹುದು. ಪ್ರತಿ 7 ಗುರುವಾರ ಮಾತ್ರ 7 ವ್ರತದ ಗುರುವಾರ ಮಾತ್ರ ನೀವು ನಾನ್ ವೆಜ್ನ ಬಿಡಲೇಬೇಕು. ಮನೆಯ ಸದಸ್ಯರು ಕೂಡ ನಾನ್ ವೆಜ್ನ ಬಿಡಲೇಬೇಕು. ಈ ವ್ರತನ ಮಾಡಬಹುದು. ಹಾಗೆಯೇ ರಾಘವೇಂದ್ರ ಸ್ವಾಮಿಗೆ ಪ್ರಿಯವಾದದ್ದಂದರೆ ಮಲ್ಲಿಗೆ ಹೂವು, ತುಳಸಿ ಎಲೆ ಹಾಗೆ ದಾಸವಾಳ ಹೂವು. ಇಷ್ಟು ಕೂಡ ರಾಘವೇಂದ್ರ ಸ್ವಾಮಿಗೆ ಪ್ರಿಯವಾದದ್ದು ಹೂವು. ಇಷ್ಟನ್ನು ಕೂಡ ನೀವು ಇಟ್ಟು ಪೂಜೆ ಮಾಡಬಹುದು. ನಮಗೆ ಅಷ್ಟು ಶಕ್ತಿ ಇಲ್ಲ, ಬಟ್ ನಾವು ಪೂಜೆ ಮಾಡಬೇಕು ಅಂತಂದರೆ ಒಂದೇ ಒಂದು ತುಳಸಿ ಎಲೆ ಇಟ್ಟು ಕೂಡ ನೀವು ಪೂಜೆ ಮಾಡಬಹುದು. ಆದರೆ ದೇವ್ರ ಮೇಲೆ ಭಕ್ತಿ ಮತ್ತು ನಂಬಿಕೆ ಮಾತ್ರ ಮುಖ್ಯ ಆಗುತ್ತೆ. ಹಾಗೆಯೇ ರಾಘವೇಂದ್ರ ಸ್ವಾಮಿಗೆ ತುಂಬ ಪ್ರಿಯವಾದದ್ದಂದರೆ ತುಪ್ಪದ ದೀಪ. ನೀವು ತುಪ್ಪದ ದೀಪ ಹಚ್ಚಿ ಒಂದು ತುಳಸಿ ಎಲೆ ಇಟ್ಬಿಟ್ರೆ ತೃಪ್ತನಾಗ್ತಾನೆ ರಾಘವೇಂದ್ರ ಸ್ವಾಮಿ. ಅಷ್ಟು ಇಷ್ಟ ತುಪ್ಪದ ದೀಪ ಅಂತಂದರೆ ಪ್ರತಿ ವ್ರತದ ಗುರುವಾರ ನೀವು ತುಪ್ಪದ ದೀಪನೇ ಹಚ್ಚಬೇಕಾಗತ್ತೆ. ಹೆಣ್ಮಕ್ಳು ಕೂಡ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಈ ಕಡೆ ವ್ರತ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ, ಈ ಕಡೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಸೊ 2 ಕಡೆನೂ ಸಮಸ್ಯೆ ಆಗುತ್ತೆ ಅನ್ನೋದಾದರೆ, ಅಲ್ಲಿ ಕೂಡ ಟೈಮ್ ಆಗುತ್ತೆ ಅನ್ನೋದಾದರೆ, ನೀವು ವ್ರತ ಸ್ಟಾರ್ಟ್ ಮಾಡಿದ್ದೀನ ಅಂದರೆ ಸಂಕಲ್ಪ ಮಾಡ್ಕೊಂಡಿದ್ದೀನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಬಟ್ ಉಳಿದಿರೋ ಇನ್ನು 6 ಗುರುವಾರ 6 ವ್ರತದ ದಿನ ನೀವೇನು ಮಾಡಬಹುದು ಅಂದರೆ 8:30 ಬೆಳಗಿನ ಜಾವ 8:30 ಅಷ್ಟರಲ್ಲಿ ನೀವು ವ್ರತನ ಕಂಪ್ಲೀಟ್ ಮಾಡಿರಬೇಕು. 8:30 ಅಷ್ಟರಲ್ಲಿ ನಿಮ್ಮದು ಪೂಜೆ ಆಗಿರಬೇಕು. ಹಾಗೆಯೇ ಪ್ರತಿ ಗುರುವಾರ ನಾವು ಹೀಗೇ ಸ್ವೀಟ್ ಮಾಡಬೇಕಾ, ಹೀಗೆ ನೈವೇದ್ಯ ಮಾಡಬೇಕಾ ಅಂತಂದರೆ ಅವಶ್ಯಕತೆ ಇಲ್ಲ. ಮೊದಲನೇ ಸಂಕಲ್ಪ ಮಾಡ್ಕೊಂಡಿದ್ದೀನ ನೀವು ಸ್ವೀಟ್ ಮಾಡಬೇಕಾಗತ್ತೆ. ನೆಕ್ಸ್ಟು 6 ಗುರುವಾರ ನಿಮ್ಮ ಕೈಲಿ ಎಷ್ಟಾಗುತ್ತೆ, ನಿಮ್ಮ ಸಮಯ ಯಾವ ರೀತಿ ಇರುತ್ತೆ ಆ ರೀತಿ ನೋಡಿಕೊಂಡು ನೀವು ಒಂದು ಬಾಳೆಹಣ್ಣಾಗಲಿ ಅಥವಾ ಏನಾದರೂ ಒಂದು ಹಣ್ಣಾಗಲಿ ಅಥವಾ ಒಂದು ಗ್ಲಾಸ್ ಹಾಲಾಗಲಿ ನಿಮ್ಗೆ ಅನುಕೂಲ ಏನಿರುತ್ತೋ ಅದನ್ನು ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೊಬಹುದು. ಮತ್ತೆ ಹೇಳ್ತಾ ಇದ್ದೀನಿ, ದೇವ್ರ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಈ ಒಂದು ವ್ರತನ ಸ್ಟಾರ್ಟ್ ಮಾಡಿ. ರಾಘವೇಂದ್ರ ಸ್ವಾಮಿನ ನಂಬೋದಾದರೆ ಮಾತ್ರ ವ್ರತನ ಸ್ಟಾರ್ಟ್ ಮಾಡಿ. 3 ವಾರ 4 ವಾರ ಪೂಜೆ ಮಾಡಿಬಿಟ್ಟು ಇನ್ನೂ ನಮಗೆ ಏನೂ ಫಲ ಸಿಕ್ಕಿಲ್ಲ, ನಮಗೆ ನಾವು ಅಂದ್ಕೊಂಡಿರೋದು ಏನೂ ಆಗಿಲ್ಲ, 4 ವಾರ ಪೂಜೆ ಮಾಡಿದ್ದೀವಿ ಆದರೂ ನಮಗೆ ರಾಘವೇಂದ್ರ ಸ್ವಾಮಿ ಏನೂ ಇದು ಮಾಡಲಿಲ್ಲ, ನಮ್ಮ ಸಮಸ್ಯೆಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಥರ ಅಪನಂಬಿಕೆ ಮಾತ್ರ ಇಟ್ಕೋಬೇಡಿ. ರಾಯರು ಇದ್ದಾರೆ, ನಾನು ಮಾಡ್ತಾ ಇರೋದು ರಾಯರಿಗೆ ಗೊತ್ತಾಗ್ತಿದೆ, ರಾಯರಿಗೆ ಸಲ್ತಿದೆ. ಇವತ್ತಲ್ಲ ನಾಳೆ ನನಗೆ ಹಾಗೆ ಆಗ್ತಾರೆ ರಾಯರು, ನನ್ನ ಕಷ್ಟಕ್ಕೆ ಪರಿಹಾರ ಆಗೇ ಆಗ್ತಾರೆ, ಪರಿಹಾರ ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲೇ ನೀವು 7 ವಾರ ಕೂಡ ಮಾಡಿ. 7 ವಾರ ಆಗಿದ ತಕ್ಷಣ ನೀವು ಮತ್ತೆ ಇನ್ನೂ ಆಗಿಲ್ಲ, ನಾನು ಮಾಡಿದೆಲ್ಲ ವೇಸ್ಟಾ, ರಾಘವೇಂದ್ರ ಸ್ವಾಮಿ ಇಲ್ಲ ಅನ್ನೋ ಥರ ಅಪನಂಬಿಕೆ ಇದ್ದರೆ ಮಾತ್ರ ದಯವಿಟ್ಟು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ನೀವು ರಾಯರನ್ನ ನಂಬಿ ಅವ್ರು ಇದ್ದಾರೆ, ನನ್ನ ಜೊತೆಲೇ ಇದ್ದಾರೆ, ಇವತ್ತಲ್ಲ ನಾಳೆ ನಂಗೆ ಹಾಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನಂಬಿಕೆಯಲ್ಲಿ ರಾಘವೇಂದ್ರ ಸ್ವಾಮಿನ ನಂಬಿ ಈ ಒಂದು ವ್ರತನ ಮಾಡಿ.
ಹಾಗೆ ಪೂಜೆ ಎಲ್ಲ ಆದ ಕೊನೆಯಲ್ಲಿ ನಾವು ಅಷ್ಟೋತ್ತರನ ಹೇಳಬೇಕಾಗುತ್ತೆ. ನಮಗೆ ಅಷ್ಟೋತ್ತರ ಎಲ್ಲ ಗೊತ್ತಿಲ್ಲ, ನಮಗೆ ಹೇಳೋದಕ್ಕೆ ಬರೋದಿಲ್ಲ ಅಂತ ಅಂದರೆ ರಾಘವೇಂದ್ರ ಸ್ವಾಮಿಯ ಮಂತ್ರ ಇದೆ. ಪೂಜಾಯ ರಾಘವೇಂದ್ರಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಮಂತ್ರನ 9 ಸಲ ನೀವು ಹೇಳಬೇಕಾಗುತ್ತೆ. ಪೂಜೆ ಎಲ್ಲ ಆಗಿ ಮಂಗಳಾರತಿ ಮಾಡೋ ಟೈಮಲ್ಲಿ ಈ ಒಂದು ಮಂತ್ರನ ನೀವು ಹೇಳಬೇಕಾಗುತ್ತೆ. ಹಾಗೆಯೇ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಸಲ ನಾವು ಹೇಳಬೇಕಾಗತ್ತೆ. ಕೊನೆಯದಾಗಿ ಪೂಜೆ ಆದಮೇಲೆ ನೀವು ಮಂತ್ರನ ಮುಗಿಸಿದ್ದಾದಮೇಲೆ ರಾಯರ ಹತ್ರ ಈ ಒಂದು ವ್ರತ ಮಾಡಬೇಕಾದ್ರೆ ನನ್ನಿಂದೇನಾದರೂ ತಪ್ಪಾಗಿದ್ದರೆ, ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸು ತಂದೆ ಅಂತ ಕೇಳಿಕೊಂಡು ಈ ಒಂದು ವ್ರತನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ವ್ರತದ ಬಗ್ಗೆ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ, ಇದರಿಂದ ಉಪಯುಕ್ತ ಆಗಿದೆ ಅಂತ ಅನಿಸೋದಾದರೆ